ವಾಮಾಚಾರ ಪ್ರಪಂಚದ ಪುರಾತನ ವಿದ್ಯೆಗಳಲ್ಲೊಂದು. ಕ್ಷುದ್ರ ದೇವತೆಗಳನ್ನು ಆಹ್ವಾನಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಕಲೆ ಇದು. ಆದರೆ ವಾಮಾಚಾರ ಅಂದ ತಕ್ಷಣ ಭಯ, ಆತಂಕ ಜೊತೆಗೆ ಕುತೂಹಲ ಕೂಡ ಜಾಸ್ತಿ. ಹಾಗಾದರೆ ಈ ಒಂದು ವಾಮಾಚಾರದಲ್ಲಿ ಪ್ರೇತಗಳ ಪಾತ್ರ ಏನು, ವಾಮಾಚಾರದಿಂದ ನಿವಾರಣೆ ಹೇಗೆ, ಈ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿಯಾದಂತಹ ಡಾಕ್ಟರ್ ಸಂತೋಷ್ ಗುರೂಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲನೇದಾಗಿ ಹೇಳಿ, ಈ ಪ್ರೇತಗಳ ಪಾತ್ರ ಏನು, ಪ್ರೇತಗಳು ಇದಾವ ಅಂತ ಹೇಳಿ. ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಚರ್ಚಾಸ್ಪದವಾಗಿರ್ತಕ್ಕಂಥ ಒಂದು ವಿಷಯ. ಆದರೂ ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಇವುಗಳ ಅಸ್ತಿತ್ವವನ್ನು ಹೇಳಲಾಗಿದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಗ್ರಂಥಗಳಲ್ಲೂ, ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಸಹ ಪ್ರೇತಗಳ ಬಗ್ಗೆ ಉಲ್ಲೇಖಗಳನ್ನು ಕೊಟ್ಟಿದೆ. ಒಂದು ಯಾವುದು ಸತ್ಯವಲ್ಲವೋ ಅದು ಬಹಳಷ್ಟು ವರ್ಷಗಳ ಕಾಲ ಇರೋದಿಲ್ಲ. ಯಾವುದು ನಿಜವಾಗ್ಲೂ ಇರುತ್ತೆ ಅಂತಿರುತ್ತೋ ಅದು ಕೋಟಿ ವರ್ಷಗಳ ಕಾಲ ಚರ್ಚೆಗೂ ಒಂದು ವಿಷಯವಾಗಿ ಇದ್ರೂ ಸಹ ಅದಂತೂ ಇದೆ ಅನ್ನೋದೊಂದು ಸತ್ಯ. ಈಗ ಆತ್ಮ ಅನ್ನುವಂಥದ್ದು ಇದ್ದೇ ಇದೆ, ಪರಮಾತ್ಮ ಅನ್ನುವಂಥದ್ದು ಇದೆ, ಎಲ್ಲರೂ ಒಪ್ಪಿರ್ತಕ್ಕಂಥದ್ದು. ಆತ್ಮ ಪರಮಾತ್ಮ ಅಂತ ಹೇಳುವಾಗ ಈಗ ನಮ್ಮ ದೇಹವನ್ನೇ ನಾವು ಯೋಚನೆ ಮಾಡಿ ನೋಡುವಾಗ 24 ತತ್ವಗಳನ್ನು ಹೊಂದಿರತಕ್ಕಂಥ ದೇಹ, ಪಂಚಮಹಾಭೂತ, ಪಂಚತನ್ಮಾತ್ರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಈ 20 ಆಯಿತು. ಇವುಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ ಯಾವುದು? ಅವ್ಯಕ್ತ ಮಹಾನ್ ಅಹಂಕಾರ ಮನ. ಅಂದರೆ ಈ ಆತ್ಮದ ಜೊತೆಗೆ ಮನಸ್ಸು ಅನ್ನುವಂಥದ್ದೊಂದು ಇದ್ದೇ ಇರುತ್ತೆ. ಮನಸ್ಸು ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಇದೆ. ನಮ್ಮನ್ನು ನೋಡ್ತಕ್ಕಂಥ ವೀಕ್ಷಕರೆಲ್ಲರೂ ಸಹ ನೋಡಬೇಕು ನಮ್ಮ ಟಿ ವಿನಲ್ಲಿ ಅಂತಂದ್ರೆ ಅವ್ರಿಗೆ ಮನಸ್ಸಿರಬೇಕು. ಮನಸ್ಸಿಲ್ದಿದ್ರೆ ಟಿ ವಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮನಸ್ಸಿರ್ಬೇಕಾದ್ರೆ ಇನ್ನೊಂದು ಕಡೆ ಏನಾದ್ರು ತಿನ್ನಬೇಕು ಅಥವಾ ಎಲ್ಲಿಗಾದ್ರೂ ಹೋಗಬೇಕು ಅಂದ್ರೆ ಮನಸ್ಸೇ ಇರಬೇಕು. ಪ್ರತಿಯೊಬ್ಬನಿಗೂ ಮನಸ್ಸು ಅನ್ನೋದು ಇದ್ದೇ ಇರುತ್ತೆ. ಹಾಗಾದ್ರೆ ಆ ಮನಸ್ಸನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಅನುಭವಿಸಿಯೇ ಹೇಳಬೇಕು. ಹಾಗೆ ಮನಸ್ಸಿನೊಳಗೆ ನೋಡ್ತಾ ಹೋದರೆ ಮನಸ್ಸು ಬೇರೆ, ಬುದ್ಧಿ ಬೇರೆ. ನಿಜವಾಗ್ಲೂ ಎಲ್ಲರೂ ಯೋಚನೆ ಮಾಡಿರ್ತಾರೆ. ಒಂದು ಏನಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಇದು ತಗೊಳ್ಳೋಣ ಅಂತಂದರೆ ಇನ್ನೊಂದು ಮನಸ್ಸು ಹೇಳ್ತಾ ಇರತ್ತೆ, ಬೇಡ ಇದೇನು ಅಗತ್ಯ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತ ಹೇಳ್ತಿರುತ್ತೆ. ಇಲ್ಲ, ಇನ್ನೊಂದು ಹೇಳ್ತೆ, ಇಲ್ಲ ನಂಗೆ ಅಗತ್ಯ ಇದೆ, ಮತ್ತೊಂದು. ಈ ದ್ವಂದ್ವ ಇದೆಯಲ್ಲ, ಅದು ಬುದ್ಧಿ ಮತ್ತು ಮನಸ್ಸುಗಳ ತರ್ಕ. ಬೇಕಾ ಬೇಡ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಏನು ಧೃತಿಗೆಟ್ಟು ಮಾತಾಡ್ತಾ ಇದೆಯಾ ಅಂತ. ಧೃತಿ ಸ್ಮೃತಿ ಅಂತಿದೆ. ಅಂದರೆ ಬುದ್ಧಿ ಕೆಟ್ಟು ಈ ರೀತಿ ಮಾಡ್ತಿದ್ಯಾ ಅಂತ. ಬುದ್ಧಿ ಅನ್ನುವಂಥದ್ದು ಇದೆಯಲ್ಲ, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು. ಮನಸ್ಸು ಅನ್ನುವಂಥದ್ದು ಏನಿದೆ ಅದು ಅಪೇಕ್ಷೆ ಪಡ್ತಕ್ಕಂಥದ್ದು. ಇವೆರಡು ಯಾವುದರ ಅಧೀನ? ಆತ್ಮದ ಅಧೀನ. ಆತ್ಮ ಎಲ್ಲಿರುತ್ತೆ? ಈ ಪಂಚಮಹಾಭೂತ ಶರೀರದೊಳಗೆ ಇರುತ್ತೆ. ಎಲ್ಲಿಯವರೆಗೆ ಈ ಪಂಚಮಹಾಭೂತ ಶರೀರದೊಳಗೆ ಇರುತ್ತೋ ಆ ಶರೀರ ಚಲನವಲನಗಳಿಂದ ಚಟುವಟಿಕೆ ಯುಕ್ತವಾಗಿರುತ್ತೆ, ಓಡಾಡ್ಕೊಂಡಿರುತ್ತೆ. ಯಾವಾಗ ಆತ್ಮ ಈ ಶರೀರದಿಂದ ಹೊರಟೋಗ್ಬಿಟ್ನೋ ಗೊತ್ತಿಲ್ಲದ ಹಾಗೆ ಆ ಶರೀರ ಜಡತ್ವ ಬರುತ್ತೆ. ರಂಗೇಗೌಡರು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಂತಂದಾಗ ರಂಗೇಗೌಡರು ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾರೆ. ಎಲ್ಲಾದರೂ ಅದೇ ರಂಗೇಗೌಡರು ಸತ್ರು ಅಂತ ಸುದ್ದಿ ಕೇಳಿದ ತಕ್ಷಣ ಆ ರಂಗೇಗೌಡ್ರನ್ನ ಮನೆಗೆ ಕರ್ಕೊಂಬಂದ್ರ, ರಂಗೇಗೌಡ್ರನ್ನ ಮಲಸಿದ್ರ ಅಂತ ಕೇಳೋದಿಲ್ಲ, ಬಾಡಿ ಬಂತ ಅಂತ ಕೇಳ್ತೀವಿ. ಅಲ್ಲೇ ಕ್ಷಣ ಮಾತ್ರಕ್ಕೆ ಅದು ಆ ರಂಗೇಗೌಡರು ಅನ್ನುವಂಥ ಒಂದು ವಸ್ತು ಇದೆಯಲ್ಲ ಅದು ಹಾರಿ ಹೋಯ್ತು, ಆ ಹೆಸರು ಹೋಗಿ ಆಯ್ತದು ಅಲ್ವಾ. ಆ ಹೋದ ನಂತರವೇ ಈ ರಂಗೇಗೌಡರ ದೇಹ ಅದು ದೇಹ ಮಾತ್ರ ಆಯಿತು. ಬಾಡಿ ಬಂತ, ಬಾಡಿ ತೆಗೆದ್ರ, ಈ ಥರದೇ ಮಾತಾಡ್ತಕ್ಕಂಥದ್ದು. ಇದು ಹೇಗೆ ನಡ್ಕೊಂಡು ಬಂದಿದೆ ಅಂತಂದ್ರೆ ಎಲ್ಲರಿಗೂ ಗೊತ್ತು, ತನ್ನೊಳಗಡೆ ಒಂದು ಆತ್ಮ ಇದೆ ಅಂತ. ಆ ಆತ್ಮ ಈ ನಮ್ಮ ಶರೀರದಲ್ಲಿ ಇದ್ದಾಗ ಅದು ಹೇಗೆ ನಡ್ಕೊಳ್ತದೆ? ಅದು ಪುಣ್ಯ ಕಾರ್ಯಗಳಿಂದ ಮಾಡಿ ಅವನು ಪುಣ್ಯಾತ್ಮ ಅಂತ ಕರೀತಾರೆ. ಸಾಮಾನ್ಯವಾಗಿ ಅವನೆಂಥ ಪುಣ್ಯಾತ್ಮನಪ್ಪ ಅಂತ ಹೇಳ್ತಕ್ಕಂಥದ್ದಿದೆ. ಅವನು ಕೆಟ್ಟ ಕೆಲಸನೇ ಮಾಡ್ತಾ ಇದ್ದವನು ಅವನೆಂಥ ದುರಾತ್ಮ ಅಂತ ಹೇಳ್ತಕ್ಕಂಥ ಆತ್ಮನನ್ನು ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಕಾಣ್ತಕ್ಕಂಥದ್ದಿದೆ. ಈ ಆತ್ಮ ಯಾವಾಗ ಶರೀರ ಬಿಟ್ಟು ಹೊರಟೋಯ್ತೋ ಅದಕ್ಕೆ ಪ್ರೇತಾತ್ಮ ಅಂತ ಕರೆದ್ರು. ಆ ಹೆಸರೇ ಕೆಲವರು ಭಾಷೆನಲ್ಲಿ ಬೈಲು ಅಂತ ಕರೀತಾರೆ, ದೆವ್ವ ಅಂತ ಕರಿಬೋದು, ಪ್ರೇತ ಅಂತ ಕರಿಬೋದು, ಅಥವಾ ಇನ್ನೊಂದು ರೀತಿಯಾಗಿ ಏನೇನು ರೀತಿಯಾಗಿ ಕರಿಬೋದು. ವೇದ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು, ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು ಆತ್ಮ ಬಿಟ್ಟು ಹೊರಟು ಹೋಗಿರ್ತಕ್ಕಂಥದ್ದು. ಅದಕ್ಕೆ ಆ ಪ್ರೇತಾತ್ಮ ಮತ್ತು ಪಿತೃಲೋಕ ದಾಟಿ ಮತ್ತು ಸಂಸ್ಕಾರಗೊಂಡು ಪುನಃ ನರಕ, ಸ್ವರ್ಗ ಇತ್ಯಾದಿಗಳಲ್ಲಿ ಹೋಗಲ್ಪಟ್ಟು ಆಮೇಲೆ ಪುನಃ ಮತ್ತೆ ಜೀವಾತ್ಮನಾಗಿ ಹುಟ್ಟು ಬರ್ತಾನೆ. ಆತ್ಮನಿಗೆ ಸಾವಿಲ್ಲ ಅನ್ನುವಂಥದ್ದನ್ನು ಭಗವದ್ಗೀತೆಯಲ್ಲೂ ಸಹ ಹೇಳಲ್ಪಟ್ಟಿದೆ. ಇದಿಷ್ಟು ಒಂದು ಭಾಗ ಅಂತ ಇಟ್ಕೊಳ್ಳಿ. ಈ ಪ್ರೇತಾತ್ಮಗಳನ್ನು ಕಂಡ ಮೇಲೆ ಕೆಲವೊಂದು ಮಾಂತ್ರಿಕರು ಸಿದ್ಧಿಯನ್ನು ಪಡ್ಕೊಂಡು ಆ ಪ್ರೇತಾತ್ಮಗಳಲ್ಲಿ ಎಲ್ಲವೂ ಪಿತೃಲೋಕವನ್ನು ಮುಟ್ಟೋದಿಲ್ಲ. ಬಹಳಷ್ಟು ಮುಕ್ತಿ ಸಿಕ್ಕಿಲ್ಲ ಅಂತ ಮುಕ್ತಿ ಸಿಕ್ಕದೇ ಇದ್ದಂಥದ್ದು. ಒಂದು ಆ ಲೋಕಕ್ಕೂ ಇಲ್ಲ, ಕೆಲವೊಂದು ಈ ಲೋಕಕ್ಕೂ ಇಲ್ಲ.
ಅವುಗಳಲ್ಲಿ ಪಿಶಾಚಿಗಳನ್ನು ಜಾಸ್ತಿ ಬಳಸ್ತಕ್ಕಂಥದ್ದು ಅಂತಿದೆ. ಪಿಶಾಚಿಗಳಿಗೂ ಪ್ರೇತಗಳಿಗೂ ಏನು ವ್ಯತ್ಯಾಸ? ಅಲ್ಲ, ಎರಡು ಒಂದೇ ಅಲ್ವಾ, ಪ್ರೇತ ಪಿಶಾಚಿ ಅಂತ ಕರಿತೀವಿ ಅಂತ ಅನಿಸುತ್ತೆ. ಆದರೆ ಪಿಶಾಚಿಗಳು ಏನಂತಂದರೆ ಈ ಅಪಮೃತ್ಯುಗಳನ್ನು ಪಡ್ಕೊಂಡಿದ್ದಂಥವು, ಎಲ್ಲೋ ಆಕ್ಸಿಡೆಂಟಲ್ಲಿ ಅಥವಾ ಸುಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮರ್ಡರ್ ಆಗ್ತಕ್ಕಂಥದ್ದು ಇತ್ಯಾದಿಗಳು, ಅವರಿಗೆ ಆಯುಷ್ಯ ಅಂತ ಇದ್ದು ಸಹ ಆಕಸ್ಮಿಕವಾಗಿ ಅಥವಾ ಬೇಕಂತಲೇ ಆಘಾತಗಳನ್ನು ಮಾಡಿಕೊಂಡು ಸಾಯ್ತಕ್ಕಂಥದ್ದು ಇದೆಯಲ್ಲ, ಅವುಗಳಿಗೆ ಸಂಸ್ಕಾರವೂ ಆಗದೆ ಇರತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ಆತ್ಮ ಹೊರಟೋಯ್ತು ಅಂತಂದರೆ ಆತ್ಮದ ಹಿಂದಿನ ಸಂಬಂಧಿಕರು ಯಾರ್ಯಾರು ಇದ್ದಾರೆ ಅಥವಾ ಅದಕ್ಕೆ ಹೊಂದ್ಕೊಂಡು ಅವರ ಋಣದಲ್ಲಿರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ, ಸೂತಕಕ್ಕೆ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಕೆಲವೊಂದು ಸಂಸ್ಕಾರಗಳನ್ನು ಮಾಡಿ ಈ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಕ್ಕಂಥದ್ದು ಒಂದು ಸೂತಿಕ ಆಚರಣೆ ಅಂತಿದೆ. ಸತ್ತ ಮೇಲೆ ಸಾಮಾನ್ಯವಾಗಿ ಪ್ರೇತ ನಂಬದೇ ಇರಲಿ, ದೆವ್ವ ಇದೆ ಅಂತ ನಂಬದೇ ಇರಲಿ, ಅಂತೂ ಹೆದರಿಕೆಗಾದ್ರೂ ಈ ಸೂತಿಕ ಆಚರಣೆ ಮಾಡ್ತಾರೆ ಅಲ್ವಾ. ಈಗ ತಂದೆ ಅಥವಾ ತಾಯಿ, ಅಜ್ಜ ಯಾರೋ ಸತ್ತೋಗಿದ್ದಾರೆ ಅಂತಂದಾಗ ಅದೆಲ್ಲ ಕರ್ಮಗಳನ್ನು ಮಾಡಿ ಇವರು ಸೂತಿಕಾಚರಣೆ 11 ದಿವಸ ಮಾಡ್ತಕ್ಕಂಥದ್ದಿದೆ. ಅದು ಈ ಕೆಲವರು 11 ದಿವಸ, 13 ದಿವಸ, 14 ದಿವಸ, ಹೀಗೆಲ್ಲ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಪಂಗಡಗಳಿದೆ ಅಥವಾ ಒಂದೊಂದು ರೀತಿಯಾದಂಥ ರೀತಿಗಳಿವೆ. ಅದು ಇನ್ನೊಂದು ದಿನ ಮಾತಾಡೋಣ. ಈ ಕೆಲವೊಂದು ಸಂದರ್ಭದಲ್ಲಿ ಅಪಮೃತ್ಯುಗಳಿಂದ ಉಂಟಾಗಿರ್ತಕ್ಕಂಥ ಪಿಶಾಚಿಗಳನ್ನು ಅವು ಪಿತೃಲೋಕಕ್ಕೂ ಅಲ್ಲ, ಸಂಸ್ಕಾರಗಳು ಮಾಡಲಿಲ್ಲ, ಇಲ್ಲಿಗೂ ಅಲ್ಲ, ಭೂಮಿಗೂ ಅಲ್ಲ, ಭೂಮಿಯನ್ನು ಮುಟ್ಟುವಾಗಿಲ್ಲ ಅಂತಿದೆ. ಪ್ರೇತಗಳು ಯಾವುದು ಸಹ ಭೂಮಿಯನ್ನು ಮುಟ್ಟಬಾರ್ದು ಅಂತಿದೆ. ಯಾಕೆಂದರೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಭೂಮಿ ಮೇಲೆ, ಅಲ್ಲಿ ಕೂತ್ಕೊಂಡಿತ್ತು, ಇದೆಲ್ಲ ಕೆಲವೊಂದು ಬಹಳಷ್ಟು ಕಥೆಗಳು ಹುಟ್ಕೊಂಡಿವೆ ಅವುಗಳ ಬಗ್ಗೆ. ಆದರೆ ಭೂಮಿಯನ್ನು ಮುಟ್ಟುವಾಗಿಲ್ಲ. ಭೂಮಿ ಮಾತ್ರ ಪವಿತ್ರವಾಗಿರ್ತಕ್ಕಂಥದ್ದು. ಪಾಂಚಭೌತಿಕ ಶರೀರ ಇದ್ದಂಥವರಿಗೆ ಮಾತ್ರ ಈ ಭೂಮಿಯನ್ನು ಮುಟ್ಟಿಸ್ತಕ್ಕಂಥ ಶಕ್ತಿ. ಸಾಕ್ಷಾತ್ ಪರಮಾತ್ಮನೂ ಸಹ ಈ ಭೂಮಿಯನ್ನು ಮುಟ್ಟುವಾಗಿಲ್ಲ. ಆದ್ದರಿಂದಲೇ ಶ್ರೀಮನ್ನಾರಾಯಣ ಮನುಷ್ಯನ ರೂಪದಲ್ಲೇ ಅವತಾರವನ್ನು ಎತ್ತಿರ್ತಕ್ಕಂಥದ್ದು. ಎಲ್ಲೂ ನಾರಾಯಣ ಭೂಮಿಗೆ ಬಂದ ಅಂತಿಲ್ಲ ನೋಡಿ, ಎಲ್ಲೋ ಪರಮೇಶ್ವರನೇ ಭೂಮಿಗೆ ಬಂದ ಅಂತೆಲ್ಲೂ ಇಲ್ಲ. ಅವತಾರವಾಗಿ ಬಂದಿರತಕ್ಕಂಥದ್ದು, ಕೃಷ್ಣನಾಗಿ, ಬುದ್ಧನಾಗಿ, ರಾಮನಾಗಿ, ಪರಶುರಾಮನಾಗಿ ಎಲ್ಲ ಬಂದಿರತಕ್ಕಂಥದ್ದು. ಭೂಮಿಯನ್ನು ಮುಟ್ಟದೇ ಇರುವ ಹಾಗೆ ವರಾಹಾವತಾರದಲ್ಲಿ ಶ್ರೀಮನ್ನಾರಾಯಣನೇ ಗುರುತ್ವಾಕರ್ಷಣ, ವಿದ್ಯುತ್ ಕಾಂತಿಯುತವಾದಂತಹ ಗುರುತ್ವಾಕರ್ಷಣ ಶಕ್ತಿಯನ್ನು ಭೂಮಿಗೆ ಕೊಟ್ಟ. ಅದನ್ನೀಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಪುರಾಣ ಪಾಪ ಅವಾಗ ಇಂಗ್ಲೀಷ್ ಕಲ್ತಿರಲಿಲ್ಲ, ಆದ್ದರಿಂದ ಆ ಗುರುತ್ವಾಕರ್ಷಣ ಶಕ್ತಿ ಅಂತ. ಎಲ್ಲಿವರೆಗೆ ಗುರುತ್ವಾಕರ್ಷಣ ಶಕ್ತಿ ಅಂತಂದರೆ ಈ ಪಾಂಚಭೌತಿಕ ಶರೀರ ಇಲ್ಲದೆ ಯಾವುದೇ ಅತಿಮಾನುಷ ಶಕ್ತಿಗಳಿದಾವೋ ಅವುಗಳ ಶಕ್ತಿ ಭೂಮಿಗೆ ಮುಟ್ಟಿದ ತಕ್ಷಣ ಹೀರ್ಕೊಳ್ತಕ್ಕಂಥ ಶಕ್ತಿ ಭೂಮಿಗಿದೆ. ಯಾವುದೇ ಪ್ರೇತ ಪಿಶಾಚಿಗಳು ಭೂಮಿಗೆ ತಲುಪ್ತು ಅಂತಂದರೆ ಭೂಮಿ ಅದನ್ನು ಎಳೆದು ಧ್ವಂಸ ಮಾಡಿಬಿಡ್ಬೋದು. ಮತ್ತು ಆ ಮುಟ್ಟದೆ ಅವು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅಲ್ಲೂ ಮುಟ್ಟಲಿಲ್ಲ, ಇಲ್ಲೂ ಮುಟ್ಟಲಿಲ್ಲ, ಅಂಥವಕ್ಕೆ ಅಂತರ್ಪಿಶಾಚಿಗಳು ಅನ್ನುವಂಥದ್ದು ಒಂದು ಶಬ್ದ ಕೇಳಿರ್ತೀರಿ ನೀವು. ತ್ರಿಶಂಕು ಅಂತ. ಹೌದೌದು, ಏನು ಅಂತರ್ಪಿಶಾಚಿ ಆಗ್ಬಿಟ್ಟಿದ್ಯಾ ಅಂತ ಸಾಮಾನ್ಯವಾಗಿ ಮಾತಾಡ್ತೀವಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಈ ಥರ ಆಗ್ತಕ್ಕಂಥದ್ದು. ಇದಿಷ್ಟು ಒಂದು ಭಾಗದಲ್ಲಿ ಇರ್ತಕ್ಕಂಥ ಅರ್ಥ. ಇದನ್ನ ಏನು ಮಾಡಿದರು ಮಾಂತ್ರಿಕರು, ತಾನು ಸಿದ್ಧಿಯನ್ನು ಪಡ್ಕೊಂಡು ತನ್ನಲ್ಲೊಂದು ಅತಿಮಾನುಷ ಶಕ್ತಿ ಬರಬೇಕು ಅಂತ ಹೇಳಿ ಇವುಗಳನ್ನು ತಾನು ವಶೀಕರಣ ಮಾಡಿಕೊಂಡು ಆ ವಶದಲ್ಲಿ ಈ ಪಿಶಾಚಿಗಳಿಗೆ ಕೆಲವೊಂದು ನೈವೇದ್ಯ ಇತ್ಯಾದಿಗಳನ್ನು ಕೊಟ್ಕೊಂಡು ಅವುಗಳನ್ನು ಇನ್ನೊಂದು ಕಡೆಗೆ ಹೋಗಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದನ್ನು ಕಲೆಯನ್ನು ಕಲ್ತ್ಕೊಂಡ್ರು. ಈಗ ಮಾಂತ್ರಿಕರು ಬಳಸ್ತಾರೆ ಈ ರೀತಿಯ ಆತ್ಮಗಳನ್ನ, ಯಾವ ತ್ರಿಶಂಕು ಸ್ಥಿತಿಯಲ್ಲಿರೋದು ಅಂತ ಹೇಳಿದ್ರಿ. ಹಾಗಾದ್ರೆ ಈ ಮಾಂತ್ರಿಕರಿಗೆ ಇಷ್ಟು ಒಂದು ಆತ್ಮಗಳು ತ್ರಿಶಂಕು ಸ್ಥಿತಿಯಲ್ಲಿ ಇದಾವೆ ಅಂತ ಗೊತ್ತಾಗೋದಾದ್ರು ಹೇಗೆ ಅಂತ, ಅದೊಂದು ಮಾಂತ್ರಿಕ ವಿದ್ಯೆನ? ಹೌದೌದು, ಈಗ ಎಲ್ಲರಿಗೂ ಅದನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈಗ ವೈದ್ಯರಿಗೆ ರೋಗವನ್ನು ಕಂಡುಹಿಡಿಬಹುದು, ಅದು ಎಲ್ಲ ವೈದ್ಯರಿಗೆ ಎಲ್ಲ ರೋಗಗಳನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಂತಿಂಥದಕ್ಕೆ ಸ್ಪೆಷಲೈಸೇಷನ್ ಅಂತ ಇರ್ತದೆ. ಅದರೊಳಗೂ ಸಮೇತ ಈಗ ಏನಾದ್ರು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಪ್ಯಾಥಾಲಜಿನೇ ಬೇರೆ ಇದೆ, ಹಾಗೆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಬೇಕಂತ ರೇಡಿಯಾಲಜಿನೇ ಬೇರೆ ಇದೆ. ಅದೇ ರೀತಿಯಾಗಿ ಇದರೊಳಗೂ ಸಹ ಈ ಆತ್ಮವಿದ್ಯೆಗಳಲ್ಲಿ ಏನಂತಂದರೆ ಮಾಂತ್ರಿಕರಿಗೆ ಇದನ್ನು ಗುರುತಿಸ್ಕೊಳ್ಳಿಕ್ಕಂಥ ಶಕ್ತಿ ಇತ್ತು. ಆದರೆ ಇದನ್ನು ಗುರುತಿಸ್ಕೊಳ್ಳುವಂಥ ಶಕ್ತಿ ಇದೆಯಲ್ಲ, ಅದು ಸಾಧಾರಣದ ಸಿದ್ಧಿಯಲ್ಲ. ಆ ಸಿದ್ಧಿ ಭಯಂಕರವಾಗಿರ್ತಕ್ಕಂಥ ಸಿದ್ಧಿ. ಅಷ್ಟು ದೊಡ್ಡ ಸಿದ್ಧಿಯನ್ನು ಪಡೆದಂಥವ್ರನ್ನೇ ಇವತ್ತು ಗುರುತಿಸೋದು ಕಷ್ಟ ಆಗಿದೆ. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ಒಟ್ಟಾರೆ ವೀಕ್ಷಕರೇ, ಪ್ರೇತ ಪಿಶಾಚಿ ಅಂದ್ರೇನು, ಆತ್ಮ ಅಂದ್ರೇನು, ಅದರ ಜೊತೆಗೆ ಈ ಒಂದು ಪ್ರೇತಗಳನ್ನು ಮಾಂತ್ರಿಕರು ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ಕೂಡ ಮಾತಾಡೋಣ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.